ಹೇ ಚಂದು, ಅಮ್ಮ ಎಲ್ಲ ನೀನ್ ಅನ್ಕೊಂಡಾಗೆ ನಡೀತಿದ್ಯೇನೋ? ಅಮ್ಮ, ಪ್ಲಾನ್ ಮಾಡಿರೋದು ಚಂದು. ನನ್ನ ಪ್ಲಾನ್ ಫೇಲ್ಯೂರ್ ಆಗಕ್ಕೆ ಚಾನ್ಸೇ ಇಲ್ಲ. ಅಕ್ಕ, ಆ? ಏನಕ್ಕ ಕುಟುಂಬ ಸಮೇತವಾಗಿರೋ ಮಾತಾಡ್ತಾ ಇದ್ದೀರಿ? ಏನ್ ವಿಶೇಷ? ಓ ಬಾರೋ ವೀರು, ಒಂದ್ ನಿಮಿಷ ನಿಂತ್ಕೊಳಪ್ಪ ಇಲ್ಲಿ. ಎಲ್ಲಕ್ಕ ನಿಂತ್ಕೊಳಕ್ ಟೈಮ್ ಇದೆ ನನಗೆ? ಅಯ್ಯ ನಿಂತ್ಕೊಳಪ್ಪ, ನಾನು ಬೆಳಗಿಂದ ನಿನ್ನ ಅವಸ್ಥೆ ನೋಡ್ತಾ ಇದ್ದೀನಿ. ಒಂದೇ ಸಮನೆ ಓಡಾಡ್ತಿದ್ಯಲ್ಲ ಒಂದ್ ಕಡೆ ನಿಂತ್ಕೊಳ್ದಂಗೆ. ಅಲ್ಲ ಸರಿ, ಪರವಾಗಿಲ್ಲ ಹೇಳಕ್ಕ. ಏನಕ್ಕ ವಿಷಯ? ಮದ್ವೆಗ್ ಬಂದಿರೋರೆಲ್ಲ ಏನ್ ಮಾತಾಡ್ಕೊಂತಾವ್ರೆ ಗೊತ್ತೇನು? ಏನಕ್ಕ ಮಾತಾಡ್ಕೊತಾ ಇದಾರೆ? ಹೇಗ್ ಮಾತಾಡ್ತಿದ್ದಾರೆ? ವೀರು, ಇಂಥ ಮದ್ವೆನ ಅಕ್ಕಪಕ್ಕ ಹಳ್ಳಿಯವ್ರು ನೋಡೇ ಇಲ್ಲ ಅಂತ ಮಾತಾಡ್ತಾವ್ರೆ ಕಣು. ವೀರಣ್ಣ ದುಡ್ಡನ್ನ ಒಳ್ಳೆ ನೀರಿನ ತರ ಖರ್ಚು ಮಾಡ್ತಾವ್ರೆ ಅಂತವ್ರೆ ಕಣು. ಓಹೋ, ಹಾಗ್ ಮಾತಾಡ್ತಾ ಇದಾರ ಅಕ್ಕ? ಅಕ್ಕ ಅವ್ರದೆಲ್ಲ ಬಿಟ್ಬಿಡಕ್ಕ. ನಿನಗೇನ್ ಅನಿಸ್ತಾ ಇದೆ ಅಕ್ಕ? ನನ್ಗೇನ್ ಅನಿಸ್ಬೇಕಪ್ಪ, ಈ ಮದ್ವೆ ಚೆನ್ನಾಗಿ ನಡಿಬೇಕು, ಜಾಮ್ ಜೂಮ್ ಅಂತ ನಡಿಬೇಕಣು. ಅದನ್ನ ನಾನು ಕಣ್ತುಂಬ ನೋಡಿ ಸಂತೋಷ ಪಡ್ಬೇಕಣು. ಅದಕ್ಕೆ ಕಾಯ್ತಾ ಇದ್ದೆ ಕಣ ಈ ಜೀವ. ಅಂದ್ರೆ ಈ ಮದುವೆ ಚೆನ್ನಾಗಿ ನಡೆದು ನೀನ್ ಸಂತೋಷ ಪಡ್ಬೇಕು ಅಂತ ನಿಂಗೆ ಅನ್ನಿಸ್ತಾ ಇದೆ ಅಲ್ವೇನಕ್ಕ? ಹೌದು ಕಣಪ್ಪ. ಮಾವ, ಅಮ್ಮ ಹೇಳ್ತಾ ಇರೋದು ಸರಿಗೆ ಇದೆಯಲ್ಲ. ನಮ್ಮಮ್ಮ ಯಾವಾಗ್ಲೂ ಬರೀ ಮದುವೆ ಬಗ್ಗೆನೇ ಕನ್ವರ್ಸ್ತಾ ಇದಾರೆ. ಅರ್ಚನನ್ ಮದ್ವೆನ ನಾವೆಲ್ಲ ನೋಡಿ ಖುಷಿ ಪಡೋಕ್ತಾನೆ ನಾವಿಷ್ಟು ದೂರ ಬಂದಿರೋದು. ಬಾವಾ, ನೀನು ಅದನ್ನೇ ತಾನೇ ಬಯಸ್ತಾ ಇದೀಯಾ? ಹೌದಲ್ವೇನಪ್ಪ, ಹಿರಿ ಜೀವ ಕಣ ನಾನು ಇನ್ನೇನ್ ಬಯಸ್ಲು? ಸರಿ, ಬಂದವ್ರನ್ನೆಲ್ಲ ಚೆನ್ನಾಗಿ ಗಮನಿಸ್ಕೊಳ್ಳಿ. ಕಾಫಿ, ಟೀ, ನೀರು, ಜ್ಯೂಸು, ತಿಂಡಿ ಏನು ಬೇಕಾದ್ರೂ ಕೇಳಲಿ. ಯಾಕೆ ಏನು ಅಂತ ಕೇಳದೆ ಅವ್ರಿಗೆ ಕೊಡ್ತಾನೆ ಇರಿ. ಚೆನ್ನಾಗಿ ಗಮನಿಸ್ಕೊಳ್ಳಿ, ಆಯ್ತಾ? ಮದುವೆ ಮನೆಯಲ್ಲಿ ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಾನು ನಿಮ್ಮನ್ನೇ ಬಂದು ಕೇಳೋದು. ಯಾಕೆಂದ್ರೆ ಅದೆಲ್ಲ ನಿಮ್ ಜವಾಬ್ದಾರಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಂಗಾದ್ರೆ ನಾನು ಹೆಂಡ್ತಿ ರಾಣಿ, ಅವಳಿಗೆ ಅವಳು ಮೊಬೈಲೇ ಮುಖ್ಯ ಕಣೋ. ಅಯ್ಯೋ ಮಾವ, ನಾನ್ ಮೊಬೈಲ್ ಮನೇಲೆ ಬಿಟ್ಟು ಬಂದಿದ್ದೀನಿ ಗೊತ್ತಾ? ನೀವೇನ್ ಇಲ್ಲೇ ಇಟ್ಕೊಂಡ್ ಬಂದಿದ್ದೀನಿ ಅನ್ಕೊಂಡಿದೀರಾ? ಒಟ್ನಲ್ಲಿ ಇಡೀ ಕುಟುಂಬ ಒಂಥರ ನಗನಗ್ತಾ ಸಂತೋಷವಾಗಿದ್ದೀರಿ. ಇರ್ಬೇಕಾದ್ದೆ. ಯಾಕೆಂದ್ರೆ ನನಗೂ ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ? ಅಕ್ಕ, ಭಾವ, ಅಕ್ಕನ ಮಗ, ನೀನು. ರಕ್ತ ಸಂಬಂಧಿಕರು ಅಂದ್ರೆ ನಿಮ್ಮನ್ ಬಿಟ್ರೆ ನಂಗೆ ಬೇರೆ ಯಾರು ಇಲ್ಲ. ದೊಡ್ಡಪ್ಪನ ಮಗಳು ಅನ್ನೋದು ಬೇರೆ ವಿಚಾರ. ಆದ್ರೂ ರಕ್ತ ಸಂಬಂಧಿಕರು ಅಂತ ತುಂಬಾ ಹತ್ರದಲ್ಲಿರೋರು ನೀವು ಮಾತ್ರ. ಉಳಿದವರೆಲ್ಲ ಬೇರೆ, ಅವರೆಲ್ಲ ವ್ಯವಹಾರಕ್ಕೆ ಸಂಬಂಧಪಟ್ಟವರು. ನಾನಿದ್ದು ಮಾಡ್ಬೇಕಾಗಿರೋ ಕೆಲಸನ ನೀವು 3 ಜನ ಮಾಡ್ಬೇಕು. ಏನು? ಅದನ್ನೇ ತಾನೇ ನಾವು 3 ಜನನು ಮಾಡ್ತಾ ಇರೋದು. ಸರಿ ಅಣ್ಣ, ನನ್ ಸ್ವಂತ ತಂಗಿ ಮದ್ವೆ ತರ ನೋಡ್ಕೋತೀನಿ. ನೀವೇನು ಯೋಚನೆ ಮಾಡ್ಬೇಡಿ ಅಣ್ಣ. ಮದ್ವೆ ಚಿಂತೆ ನೀವು ಬಿಟ್ಬಿಡಿ. ಸರಿ, ಹಾಗಾದ್ರೆ ಕಲ್ಯಾಣ ಮಂಟಪದಲ್ಲಿ ಯಾರಿಗೇನು ಬೇಕು ಅಂತ ಒಬ್ಬೊಬ್ಬರ ಹತ್ರ ಕೇಳಿ ಅವ್ರಿಗೆ ಏನು ಬೇಕದನ್ನ ಕೊಡಿ. ನನಗೆ ಸ್ವಲ್ಪ ಕೆಲಸ ಇದೆ, ನಾವು ಹೋಗ್ಬಿಟ್ಟು ಬರಲಾ? ಲೋ ಮಗನೇ, ನೀನ್ ಮಾಡ್ತಿರೋ ಕೆಲಸ ಸರಿಯಾಗಿದೆ ತಾನೇ? ಸರಿಯಾಗಿ ಪ್ಲಾನ್ ಮಾಡಿದೆ ತಾನೇ? ಏನು ಹೆಚ್ಚು ಕಮ್ಮಿ ಆಗೋದಿಲ್ಲ ತಾನೇ? ಹೇ, ನಿಮ್ಮಪ್ಪ ಹೇಳ್ತಿರೋ ಸರಿಯಾಗಿದೆ ಕಣು. ಸರಿಯಾಗಿ ಪ್ಲಾನ್ ಮಾಡಿದ್ಯಾ ತಾನೆ? ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ತಿಳ್ಕೊ. ನಿಮ್ಮ ಮಾವ ನೋಡಕ್ ಹಂಗವನ ಅಷ್ಟೇನೆ. ಸಿಡ್ಲು ತರ ಬಡ್ದ್ಬಿಡ್ತಾನ ಹುಷಾರು. ಕರ್ಕ್ಲಾಗ್ಬಿಡ್ತೀವಿ ಕಣ ನಾವೆಲ್ರೂ. ಪಕ್ಕಾ ಪ್ಲಾನ್ ಮಾಡಿದ್ದೀನಿ. ಎಲ್ಲ ಕರೆಕ್ಟಾಗಿ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಲೇ, ಅದೇನೋ ಪ್ಲಾನು ಅಂತ ಅಂತೀಯ, ಅದೇನು ಅಂತ ಹೊಸಿ ಹೇಳು. ಅಮ್ಮ, ಹೇಳ್ದೆ ತಾನೇ, ನಿಮ್ಗೆಲ್ಲ ಬಿಡಿಸಿಡಿದ್ರೆ ಮಜಾ ಇರಲ್ಲ. ಏನ್ ನಡೆಯುತ್ತೆ ಅಂತ ಕಾದು ನೋಡಿ, ಆಮೇಲೆ ನೀನೇ ಹೇಳ್ತೀಯ. ಮಾವ ಬಂದು ನಿನ್ನ ಕಾಲಿಡ್ಕೊಂಡು ಕ್ಷಮಿಸಿ ಕ್ಷಮಿಸಿ ಅಂತ ಬೇಡ್ಕೊಬೇಕು. ಅಕ್ಕ, ಹೇಗಾದ್ರು ಈ ಮದುವೆ ನಡ್ಸ್ಕೊಡಿ ಅಂತ ಗೋಗರಿಬೇಕು. ಹಂಗ ಮಾಡ್ತೀನಿ.